ಓಂ ಸಾಯಿರಾಮ್. ಶ್ರೀ ಸಾಯಿ ಸಚ್ಚರಿತ್ರ ಪಾರಾಯಣದ ಈ ಪವಿತ್ರ ಯಾತ್ರೆಗೆ ನಿಮಗೆ ಹಾರ್ದಿಕ ಸ್ವಾಗತ. ಇಂದು ನಮ್ಮ ಮೊದಲ ದಿನ. ಅಧ್ಯಾಯವನ್ನು ಆರಂಭಿಸುವ ಮೊದಲು ಸಾಯಿಬಾಬಾರವರ ಮಹಿಮೆ, ಸಾಯಿ ಸಚ್ಚರಿತ್ರೆಯ ಅರ್ಥ ಮತ್ತು ವಿಶ್ವದಾದ್ಯಂತ ಲಕ್ಷಾಂತರ ಭಕ್ತರು ಈ ಪವಿತ್ರ ಗ್ರಂಥವನ್ನು ಏಕೆ ಅಪಾರ ಭಕ್ತಿ ಮತ್ತು ನಂಬಿಕೆಯಿಂದ ಓದುತ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ಶಿರ್ಡಿ ಸಾಯಿಬಾಬಾ ಯಾರು? ಸಾಯಿಬಾಬಾ ಕೇವಲ ಶಿರಡಿಯಲ್ಲಿ ಕುಳಿತಿದ್ದ ಒಬ್ಬ ಸಂತರಲ್ಲ. ಅವರು ಮಾನವ ಕುಲಕ್ಕೆ ದಾರಿ ತೋರಲು ಬಂದ ಆತ್ಮೀಯ ದಿವ್ಯ ಜ್ಯೋತಿ. ಕೆಲವರು ಅವರನ್ನು ಶಿವನ ರೂಪವಾಗಿ ಕಂಡರು, ಕೆಲವರು ರಾಮ ಅಥವಾ ಕೃಷ್ಣನಾಗಿ ಪೂಜಿಸಿದರು. ಆದರೆ ಸಾಯಿಬಾಬಾ ಸದಾ ಒಂದು ಸರಳ ಸತ್ಯವನ್ನು ಬೋಧಿಸಿದರು. ಸಬ್ಕಾ ಮಾಲಿಕ್ ಏಕ್, ದೇವರು ಒಬ್ಬನೇ. ಸಾಯಿಬಾಬಾ ಧರ್ಮ, ಜಾತಿ, ಶ್ರೀಮಂತ, ಬಡವ ಎಂಬ ಭೇದವನ್ನೆಲ್ಲ ದೂರ ಮಾಡಿದರು. ಅವರ ಸನ್ನಿಧಿಯಲ್ಲಿ ಎಲ್ಲರೂ ಸಮಾನರು. ಮಕ್ಕಳು, ವೃದ್ಧರು, ಭಕ್ತರು, ಪ್ರಾಣಿಗಳು, ಬಡವರು ಮತ್ತು ಅವರನ್ನು ಅವಮಾನಿಸಿದವರನ್ನೂ ಸಹ ಅವರು ಪ್ರೀತಿಯಿಂದ ಸ್ವೀಕರಿಸಿದರು. ಸಾಯಿಬಾಬಾ ದೀರ್ಘ ಉಪನ್ಯಾಸಗಳನ್ನು ನೀಡಲಿಲ್ಲ. ಅವರ ಜೀವನವೇ ಒಂದು ಮಹಾನ್ ಉಪದೇಶವಾಗಿತ್ತು. ಬಾಬಾರವರ ಪ್ರತಿಯೊಂದು ಕ್ರಿಯೆಯಲ್ಲೂ ಆತ್ಮೀಯ ಅರ್ಥವಿತ್ತು. ಅವರ ಮೌನ ಶಾಂತಿಯನ್ನು ಕಲಿಸಿತು. ಅವರ ನಗು ಭಯವನ್ನು ದೂರ ಮಾಡಿತು. ಅವರ ಮಾತುಗಳು ಧೈರ್ಯ ನೀಡಿದವು. ಅವರ ದೃಷ್ಟಿ ರಕ್ಷಣೆಯನ್ನು ನೀಡಿತು. ಈಗ ಸಾಯಿ ಸಚ್ಚರಿತ್ರೆಯ ಅರ್ಥವನ್ನು ತಿಳ್ಕೊಳ್ಳೋಣ. ಸತ್ ಎಂದರೆ ಸತ್ಯ, ಚರಿತ್ರ ಎಂದರೆ ದಿವ್ಯ ಜೀವನ ಕಥೆ. ಸಾಯಿ ಸಚ್ಚರಿತ್ರೆ ಕೇವಲ ಜೀವನ ಚರಿತ್ರೆಯಲ್ಲ, ಇದು ದೈನಂದಿನ ಜೀವನಕ್ಕೆ ಆತ್ಮೀಯ ಮಾರ್ಗದರ್ಶಕ. ಈ ಗ್ರಂಥವನ್ನು ಹೇಮಾಡ ಪಂತ್ ಅವರು ರಚಿಸಿದರು. ಅವರ ನಿಜವಾದ ಹೆಸರು ಗೋವಿಂದ್ ರಘುನಾಥ್ ದಾಬೋಲ್ಕರ್. ಈ ಪವಿತ್ರ ಗ್ರಂಥವನ್ನು ಬರೆಯಲು ಸಾಯಿಬಾಬಾ ಅವರೇ ಆಶೀರ್ವಾದ ನೀಡಿ ಪ್ರೇರಣೆ ನೀಡಿದರು. ಪ್ರತಿ ಅಧ್ಯಾಯದಲ್ಲೂ ಇದೆ ದಿವ್ಯ ಅದ್ಭುತಗಳು, ಗುರುಭಕ್ತಿ, ಜೀವನ ಪಾಠಗಳು, ಭಕ್ತಿ, ಕರ್ಮದ ಉಪದೇಶಗಳು ಮತ್ತು ದೇವರಿಗೆ ಶರಣಾಗತಿಯ ಮಹತ್ವ. ಬಹಳ ಮಂದಿ ಸಾಯಿ ಸಚ್ಚರಿತ್ರೆಯ ಮುಖ್ಯ ಭಾಗ ಅದ್ಭುತಗಳೆಂದೇ ಭಾವಿಸುತ್ತಾರೆ. ಆದರೆ ನಿಜವಾದ ಅದ್ಭುತವೆಂದರೆ ಹೃದಯದ ಪರಿವರ್ತನೆ. ಸಾಯಿ ಸಚ್ಚರಿತ್ರೆಯನ್ನು ಓದುವ ವ್ಯಕ್ತಿಯಲ್ಲಿ ನಿಧಾನವಾಗಿ ಬೆಳೆಯುವುದು ಕಷ್ಟಗಳ ಸಹನೆ, ಅನಿರೀಕ್ಷಿತೆಯಲ್ಲಿ ನಂಬಿಕೆ, ಇತರರ ಮೇಲೆ ದಯೆ, ಕೋಪದ ನಿಯಂತ್ರಣ ಮತ್ತು ದೇವರ ಇಚ್ಛೆಗೆ ಶರಣಾಗತಿ. ಸಾಯಿಬಾಬಾ ಸದಾ 2 ಮಹತ್ವದ ಮೌಲ್ಯಗಳನ್ನು ಬೋಧಿಸಿದರು. ಶ್ರದ್ಧಾ ಅಂದರೆ ನಂಬಿಕೆ, ಸಬೂರಿ ಅಂದರೆ ಸಹನೆ. ಜೀವನ ಕಷ್ಟಕರವಾದಾಗಲೂ ದೇವರ ಮೇಲೆ ನಂಬಿಕೆ ಇಡುವುದೇ ಶ್ರದ್ಧೆ. ಆಶೆಯನ್ನು ಕಳೆದುಕೊಳ್ಳದೆ ಶಾಂತವಾಗಿ ಕಾಯುವುದೇ ಸಬೂರಿ. ಈ 2 ಪದಗಳು ಕೇವಲ ಆತ್ಮೀಯ ಉಪದೇಶಗಳಲ್ಲ, ಇವು ಜೀವನದ ಮಹತ್ವದ ಪಾಠಗಳು. ಇಂದಿನ ಕಾಲದಲ್ಲಿ ಅನೇಕರು ಒತ್ತಡ, ಭಯ, ಸ್ಪರ್ಧೆ, ಏಕಾಂತ ಮತ್ತು ಗೊಂದಲದಿಂದ ಬಳಲುತ್ತಿರುತ್ತಾರೆ. ಸಾಯಿಬಾಬಾ ಅವರ ಉಪದೇಶಗಳು ಆಧುನಿಕ ಜೀವನದಲ್ಲಿಯೂ ಮನಃಶಾಂತಿ ಮತ್ತು ಆತ್ಮಬಲವನ್ನು ನೀಡುತ್ತದೆ. ನಾವು ಸಾಯಿ ಸಚ್ಚರಿತ್ರೆಯನ್ನು ಏಕೆ ಓದಬೇಕು? ಏಕೆಂದರೆ ಈ ಗ್ರಂಥವು ಸಾಯಿಬಾಬಾ ಇಂದಿಗೂ ಜೀವಂತವಾಗಿದ್ದು ನಮ್ಮೊಂದಿಗೆ ನಡೆಯುತ್ತಿದ್ದಾರೆ ಎಂಬ ಅನುಭವವನ್ನು ನೀಡುತ್ತದೆ. ಭಕ್ತಿಯಿಂದ ಓದಿದಾಗ ಅವರಿಗೆ ರಕ್ಷಣೆಯ ಅನುಭವವಾಗುತ್ತದೆ. ಅವರ ಒಳಗಿನ ಧೈರ್ಯವನ್ನು ಪಡೆಯುತ್ತಾರೆ. ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಅನೇಕರಿಗೆ ಜೀವನದ ಪ್ರಶ್ನೆಗಳ ಉತ್ತರ ಸಿಗುತ್ತದೆ. ಕೆಲವರು ತಮ್ಮ ಚಿಂತನೆ ಮತ್ತು ಕುಟುಂಬ ವಾತಾವರಣದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸಿರುತ್ತಾರೆ. ಆದರೆ ಸಾಯಿಬಾಬಾ ನಮಗೆ ಸದಾ ನೆನಪಿಸುತ್ತಾರೆ, ಅದ್ಭುತಗಳಿಗಾಗಿ ಮಾತ್ರ ಓದಬೇಡಿ, ಹೃದಯವನ್ನು ಶುದ್ಧಗೊಳಿಸಲು ಓದಿ. ಸಾಯಿಬಾಬಾ ಯಾವಾಗಲೂ ಪ್ರೀತಿಸಿದಂತಹದು ಸತ್ಯವಂತಿಕೆ, ದಯೆ, ಹಸಿದವರಿಗೆ ಅನ್ನ ನೀಡುವುದು, ಇತರರಿಗೆ ಸಹಾಯ ಮಾಡುವುದು, ತಂದೆ ತಾಯಿಗಳಿಗೆ ಗೌರವ ನೀಡುವುದು ಮತ್ತು ಪ್ರಾಮಾಣಿಕ ಭಕ್ತಿಯಿಂದ ದೇವರನ್ನು ಸ್ಮರಿಸುವುದು. ಮಕ್ಕಳೂ ಸಹ ಸಾಯಿಬಾಬಾರವರಿಂದ ಸುಂದರ ಪಾಠಗಳನ್ನು ಕಲಿಯಬಹುದು. ಸೌಮ್ಯವಾಗಿ ಮಾತಾಡಿ, ಇತರರೊಂದಿಗೆ ಹಂಚಿಕೊಳ್ಳಿರಿ, ಸ್ನೇಹಿತರಿಗೆ ಸಹಾಯ ಮಾಡಿ, ಎಲ್ಲ ಧರ್ಮಗಳನ್ನು ಗೌರವಿಸಿ, ಯಾರನ್ನು ಅವಮಾನಿಸಬೇಡಿ ಮತ್ತು ಸದಾ ಕೇವಲ ದೇವರ ಮೇಲೆ ನಂಬಿಕೆ ಇಡಿ. ಸಾಯಿಬಾಬಾರವರ ಮತ್ತೊಂದು ಸುಂದರ ಅಂಶವೇ ಗುರುತತ್ವ, ಗುರುವಿನ ಮಹತ್ವ. ಭಾರತೀಯ ಪರಂಪರೆಯಲ್ಲಿ ಗುರು ಜೀವನದ ಅಂಧಕಾರವನ್ನು ದೂರ ಮಾಡುತ್ತಾರೆ. ಸಾಯಿಬಾಬಾ ಭಕ್ತರಿಗೆ ಅಂತಹ ದಾರಿದೀಪವಾಗಿದ್ದಾರೆ. ಕೆಲವೊಮ್ಮೆ ಬಾಬಾ ಮಾತುಗಳ ಮೂಲಕ ಮಾರ್ಗದರ್ಶನ ನೀಡಿದರು, ಕೆಲವೊಮ್ಮೆ ಮೌನದ ಮೂಲಕ, ಕೆಲವೊಮ್ಮೆ ಕನಸುಗಳ ಮೂಲಕ, ಮತ್ತೊಮ್ಮೆ ಕಷ್ಟಕರ ಪರಿಸ್ಥಿತಿಗಳ ಮೂಲಕ. ನಂತರ ಅವು
ಆಶೀರ್ವಾದವಾದವು. ಸಾಯಿಬಾಬಾ ನಮಗೆ ದೇವರು ಯಾರನ್ನೂ ತ್ಯಜಿಸುವುದಿಲ್ಲ ಎಂದು ಕಲಿಸುತ್ತಾರೆ. ನಾವು ಒಂಟಿಯಾಗಿದ್ದೇವೆ ಎಂದು ಭಾಸವಾದಾಗಲೂ, ಜೀವನ ಕಷ್ಟಕರವಾದಾಗಲೂ ದೈವಿಕ ಕೃಪೆ ಸದಾ ನಮ್ಮನ್ನು ರಕ್ಷಿಸುತ್ತಿರುತ್ತದೆ. ಸಾಯಿ ಸಚ್ಚರಿತ್ರೆಯನ್ನು ಓದುವಾಗ ಕೆಲವು ವಿಷಯಗಳನ್ನು ಗಮನದಲ್ಲಿಡಬೇಕು. ಭಕ್ತಿಯಿಂದ ಓದಿ, ಆತುರದಿಂದಲ್ಲ. ಮನಸ್ಸನ್ನು ಶಾಂತವಾಗಿಡಿ. ಅರ್ಥವನ್ನು ತಿಳಿದುಕೊಳ್ಳಿ. ದೈನಂದಿನ ಜೀವನದಲ್ಲಿ ಕನಿಷ್ಠ ಒಂದು ಉಪದೇಶವನ್ನು ಅನುಸರಿಸಿ ಮತ್ತು ಅತ್ಯಂತ ಮುಖ್ಯವಾಗಿ ಪ್ರೀತಿಯಿಂದ ಓದಿ. ಸಾಯಿಬಾಬಾ ಯಾವಾಗಲೂ ಯಾರ ಶಿಕ್ಷಣ ಅಥವಾ ಸಂಪತ್ತನ್ನು ನೋಡಲಿಲ್ಲ. ಅವರು ಕೇವಲ ಹೃದಯದ ಶುದ್ಧತೆಯನ್ನು ಮಾತ್ರ ನೋಡಿದರು. ಆದ್ದರಿಂದ ಇಂದಿನಿಂದ ನಾವು ಈ ಸುಂದರ ಆತ್ಮೀಯ ಯಾತ್ರೆಯನ್ನು ಒಟ್ಟಾಗಿ ಆರಂಭಿಸೋಣ. ಕೇವಲ ಓದುಗರಾಗಿ ಅಲ್ಲ, ಆದರೆ ಶಾಂತಿ, ನಂಬಿಕೆ ಮತ್ತು ಆತ್ಮ ಪರಿವರ್ತನೆಯ ಕಡೆಗೆ ನಡೆಯುವ ಭಕ್ತರಾಗಿ. ಬನ್ನಿ ಪ್ರಾರ್ಥಿಸೋಣ. ಬಾಬಾ ನಮ್ಮ ಮನಸ್ಸಿಗೆ ದಾರಿ ತೋರಿಸಿ, ಬಾಬಾ ನಮ್ಮ ಹೃದಯಗಳನ್ನು ಶುದ್ಧಗೊಳಿಸಿ ಮತ್ತು ನಮ್ಮ ಅಹಂಕಾರ ಮತ್ತು ಭಯವನ್ನು ದೂರ ಮಾಡಿ ಹಾಗೂ ನಮಗೆ ಶ್ರದ್ಧೆ ಹಾಗೂ ಸಹನೆಯ ಆಶೀರ್ವಾದ ನೀಡಿ. ಓಂ ಸಾಯಿರಾಮ್.